ಓಂ ಗಣೇಶ ರಾಯರಿದ್ದಾರೆ. ಇವತ್ತು ಟಾಪಿಕ್ ಬಂದು ಮಿಥುನ ರಾಶಿ ಮದುವೆ ಜೀವನ ಹೇಗಿರುತ್ತೆ ಅಂತ ನೋಡೋಣ. ಅದು ಇಲ್ದಿರ ನೀವು ಯಾವ ರಾಶಿನ ಮದುವೆ ಆಗ್ಬೇಕು. ಸಪೋಸ್ ನಾನು ತುಂಬಾ ವಿಡಿಯೋದಲ್ಲಿ ಹೇಳ್ತೀನಿ, ತುಲಾ ರಾಶಿ ಧನುಸು ರಾಶಿಯವನ್ನ ಮಿಥುನ ರಾಶಿಯವ್ರ ಮದುವೆ ಆಗದೆ ಮದುವೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದೀನಿ. ನೀವು ತುಲಾ ರಾಶಿ ಧನುಸು ರಾಶಿ ಮದುವೆ ಆಗದೆ ಕೂಡ ಮದುವೆ ಲೈಫ್ ಪ್ರಾಬ್ಲಮ್ ಇರುತ್ತೆ. ಯಾಕಂದ್ರೆ 7ನೇ ಮನೆ ಇರುತ್ತಲ್ವಾ, ಸಪ್ತಮಾಧಿಪತಿ. ಪ್ರತಿ ಜಾತಕದಲ್ಲಿ 7ನೇ ಮನೆ ಚೆನ್ನಾಗಿರ್ಬೇಕು. 7ನೇ ಮನೆ ಚೆನ್ನಾಗಿದ್ದೇನೆ ಮದುವೆ ಜೀವನ ಚೆನ್ನಾಗಿರುತ್ತೆ. ಫಸ್ಟ್ ಆಫ್ ಆಲ್, ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೆ ಮಿಸ್ ಮಾಡ್ದಿರಾ, ಜ್ಯೋತಿಷ್ಯ ಪ್ರಪಂಚ ಅನ್ನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ. ನಾನು ಬಂದು ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್ 4 ಭಾಷೆಯಲ್ಲಿ ಮಾತಾಡ್ತೀನಿ. ನಾನು ಬರೀ ಫೋನ್ ಕನ್ಸಲ್ಟೆನ್ಸಿ, ಆನ್ಲೈನ್ ಕನ್ಸಲ್ಟೆನ್ಸಿ ಮಾತ್ರ, ಡೈರೆಕ್ಟ್ ಆಗಿ ಯಾರು ಭೇಟಿ ಆಗಲ್ಲ. ಫಸ್ಟ್ ಆಫ್ ಆಲ್, ಮದುವೆ ಅನ್ನೋ ಟಾಪಿಕ್ ಬಂದ್ಬಿಟ್ಟೆ. ಸೊ ಎಲ್ರಿಗೂ ಹೇಳ್ತಾ ಇದೀನಿ, ನೀವೇನಾದ್ರೂ ಮದುವೆ ಮಾಡ್ಕೊಬೇಕಂದ್ರೆ ಅದಕ್ಕೆ ಕರೆಕ್ಟ್ ಆದ ಏಜ್ ಬಂದು ಎಲ್ಲಾ ಮಿಥುನ ರಾಶಿಯವರಿಗೆ 30 ವಯಸ್ಸು. 30 ವಯಸ್ಸು ಆಗೋವರೆಗೂ ಯಾವ ಮಿಥುನ ರಾಶಿಯವರು ಮದುವೆ ಮಾಡ್ಕೊಬಾರ್ದು. ಇದೇ ಫಸ್ಟ್ ಕಂಡೀಷನ್. ನಾನು ಮುಂಚೆ ಹಳೆ ವಿಡಿಯೋದಲ್ಲಿ ಹೇಳಿರ್ತೀನಿ, ಬಟ್ ನೀವೇನಾದ್ರು ಹೊಸದಾಗಿ ನೋಡ್ತಾ ಇದ್ದೆ ಕೇಳಿಸ್ಕೊಳ್ಳಿ. 30 ವಯಸ್ಸು ಆಗೋವರೆಗೂ ಮಿಥುನ ರಾಶಿಯವರು ಮದುವೆ ಆಗ್ಬಾರ್ದು. ಅದು ಹೆಂಗ್ಸಿಗೂ ಸಹ ಹೇಳ್ತಿದೀನಿ. ತುಂಬಾ ಜನ ನೀವು ಕೇಳ್ಬೋದು, 30 ವಯಸ್ಸುವರೆಗೂ ಮದುವೆ ಆಗದೇ ಇದ್ದೆ ಸೊಸೈಟಿಲಿ ಜನ ಏನ್ ಮಾತಾಡ್ತಾರೆ, ರಿಲೇಟಿವ್ಸು ಅಕ್ಕಪಕ್ಕದಲ್ಲಿ ಏನೇನೋ ಮಾತಾಡ್ತಾರೆ ಅಂತ ಹೇಳ್ಬೋದು ನೀವು. ಸಿ, ಜನ 100 ಮಾತಾಡ್ಬೋದು, ಬಟ್ ಲೈಫು, ನಿಮ್ಮ ಜೀವನ ನಡ್ಸ್ಕೊಂಡು ಹೋಗೋದು ಬಂದು ನಿಮ್ ಕೈಲಿದೆ. ಯಾಕಂದ್ರೆ ನಿಮ್ ಲೈಫ್ ಚೆನ್ನಾಗಿದ್ದೆ ಜನ ಯಾವ ರೀತಿ ಅಂದ್ರೆ, ನೀವು ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ದಿದ್ರು ಮಾತಾಡ್ತಾರೆ, ಏನೋ ಒಂದು ಮಾತಾಡ್ತಾನೆ ಇರ್ತಾರೆ. ಜನಗೋಸ್ಕರ ನಾವು ಬದುಕಕ್ ಆಗೋದಿಲ್ಲ. ನಿಮಗೋಸ್ಕರ ನೀವು ಬದುಕಬೇಕು. ನಿಮಗೋಸ್ಕರ ನೀವು ಬದುಕಬೇಕು. ನಿಮ್ ಮದುವೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಎಲ್ಲಾ ಮಿಥುನ ರಾಶಿಯವರು 30 ವಯಸ್ಸಿಗೆ ಮದುವೆ ಆಗ್ಬೇಕು. ಸರಿ, ಓಕೆ. ಲೇಟ್ ಆಗ ತುಂಬಾ ಜನ ಅದು ಕೇಳ್ತಾರೆ, ನನಗೆ 30 ವಯಸ್ಸು ಆಗಿದೆ ಆವಾಗ್ಲೂ ಯಾಕೆ ಮದುವೆ ಆಗ್ತಿಲ್ಲ ಅಂದ್ರೆ, ದಶಾಭುಕ್ತಿ ಚೆನ್ನಾಗಿಲ್ಲ ಅಂತ ಅರ್ಥ. ಜ್ಞಾಪಕ ಇಟ್ಕೊಳ್ಳಿ. ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ಮದುವೆನೂ ಡಿಲೇ ಆಗ್ತಾ ಇರುತ್ತೆ. ಸೊ ಅದ್ರಲ್ಲಿ ನಾವು ಯಾವ ರೀತಿ ಜಾತಕ ನೋಡ್ತೀರಂದ್ರೆ, 7ನೇ ಮನೆ ಅಂತ ಬರುತ್ತೆ, ಸಪ್ತಮಾಧಿಪತಿ. ಅದ್ರಲ್ಲಿ ಕಸ್ಪಲ್ ಲಿಂಕ್ ಅಂತ ಇರುತ್ತೆ. ಕಸ್ಪಲ್ ಲಿಂಕ್, ಯಾಕಂದ್ರೆ ನಾನು ಕೆಪಿ ಜ್ಯೋತಿಷ್ಯ ಹೇಳೋದು. ಸೊ ನಾನು ಕೆಪಿ ಜ್ಯೋತಿಷ್ಯ ಪ್ರಕಾರ ಜಾತಕ ನೋಡಿ ಹೇಳೋದು. 7ನೇ ಮನೆ ಅಂತ ಇರುತ್ತೆ ರೀ. ಅದ್ರಲ್ಲಿ ಬಂದು ಕಸ್ಪಲ್ ಲಿಂಕು, ಒಂದು ಗ್ರಹ ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಿದೆಯೋ, ಯಾವ ನಕ್ಷತ್ರ ಯಾವ ಸ್ಟಾರ್ ಅಲ್ಲಿ ಕುತ್ಕೊಂಡಿದೆಯೋ ಅದ್ರ ಬೇಸ್ಮೆಂಟ್ ಮಾಡಿ ನಿಮ್ ಮದುವೆ ಜೀವನ ಇರುತ್ತೆ. ಕಂಪ್ಲೀಟ್ ನಿಮ್ ಮದುವೆ ಜೀವನ ಅದ್ರ ಮೇಲೆ ಡಿಸೈಡ್ ಆಗೋದು. ಇದರಲ್ಲಿ ತುಂಬಾ ಕ್ವಾಲಿಟೀಸ್ ಇರುತ್ತೆ. ಅದು ಯಾವ ರೀತಿ ಕ್ವಾಲಿಟೀಸ್ ಅಂದ್ರೆ, ಇಂಟರ್ ಕ್ಯಾಸ್ಟ್ ಮದುವೆ ಆಗುತ್ತೆ, ನಿಮಗಿಂತ ವಯಸ್ಸಲ್ಲಿ ದೊಡ್ಡವನ್ನ ಆಗ್ತೀರಿ. ಹುಡುಗರಾಗಿದ್ದೆ ಸ್ವಲ್ಪ ಜನ ನೀವು ನೋಡಿರ್ತೀರಾ, ಹುಡುಗರು ಬಂದು ಅವ್ರಿಗಿಂತ ವಯಸ್ಸಲ್ಲಿ ದೊಡ್ಡವನ್ನ ಮದುವೆ ಆಗ್ತಾರೆ. ಹುಡುಗಿರು ಅವ್ರಿಗಿಂತ ವಯಸ್ಸಲ್ಲಿ ಚಿಕ್ಕ ಜೂನಿಯರ್ ಹುಡುಗರನ್ನ ಮದುವೆ ಆಗ್ತಾರೆ. ಇದಕ್ಕೆಲ್ಲ ಒಂದು ಗ್ರಹ ಕಾರಣ ಆಗಿರುತ್ತೆ. ಅದೇನಂತ ತಿಳಿಸ್ಕೊಡ್ತೀನಿ, ಡೀಟೇಲ್ ಆಗಿ ಹೇಳ್ತೀನಿ. ಮಿಸ್ ಮಾಡಿದ್ರೆ ವಿಡಿಯೋ ಲಾಸ್ಟ್ ವರ್ಗು ನೋಡಿ. ಸೊ ಮತ್ತೆ ನಾನು ಒಂದು ಯಂತ್ರ ತಾಯಿತ ಕೊಡ್ತಾ ಇದೀನಿ. ಏನಿಗಂತ ಹೇಳ್ಬಿಡ್ತೀನಿ. ಈ ಯಂತ್ರ ತಾಯಿತ ಕೊಡ್ತಾ ಇದೀನಿ. ಏನಿಗೆ ಯಂತ್ರ ತಾಯಿತ ಅಂದ್ರೆ, ಎಲ್ಲಾ ವಿಚಾರಕ್ಕೂ ಕೊಡ್ತೀನಿ. ಎಕ್ಸಾಂಪಲ್, ನಿಮ್ಗೆ ಏನೋ ಒಂದು ಸಮಸ್ಯೆ ಇದೆ. ಸೊ ನನಗೆ ಇನ್ನೂ ಮದುವೆ ಆಗ್ತಿಲ್ಲ, ಮಗು ಆಗ್ತಿಲ್ಲ, ಜಾಬ್ ಅಲ್ಲಿ ಪ್ರಮೋಷನ್ ಆಗ್ತಿಲ್ಲ, ಕೋರ್ಟ್ ಕೇಸ್ ಇದೆ, ಆರೋಗ್ಯ ಚೆನ್ನಾಗಿಲ್ಲ ಅಂತ. ಸೊ ನಿಮ್ಗೆ ಏನ್ ಸಮಸ್ಯೆ ಇದೆಯೋ ಆ ಸಮಸ್ಯೆಗೋಸ್ಕರ ಸೊ ನೀವು ಕಾಲ್ ಮಾಡಿ, ನಮ್ಗೆ ಈ ವಿಚಾರದಲ್ಲಿ ಯಂತ್ರ ಬೇಕಂದ್ರೆ ಇದ್ರಿಗೆ ಬ್ರಹ್ಮ ಮುಹೂರ್ತ ಟೈಮಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಹುಣ್ಣಿಮೆ ಟೈಮು ಮತ್ತೆ ಈ ಕಾರ್ತಿಕ ಮಾಸದಲ್ಲಿ ಅಮಾವಾಸ್ಯೆ ದಿವಸ ಈ ಯಂತ್ರ ತಾಯಿತು ಮಾಡಿ ನೀವಿರೋ ಜಾಗಕ್ಕೆ ಸ್ಪೀಡ್ ಪೋಸ್ಟ್ ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತೀವಿ. ಇದ್ದು ಅಮೌಂಟ್ ಎಷ್ಟಾಗುತ್ತೆ ಅಂದ್ರೆ, ಇದು 1200 ರೂಪಾಯಿ ಆಗುತ್ತೆ. ಇದು ಬೇಕಿದ್ರೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಇವಾಗ ಮೈನ್ ಟಾಪಿಕ್ ಬರೋಣ. ಸೊ ಮದ್ವೆ ಅನ್ನೋ ಟಾಪಿಕ್ ಬಂದೆ, ಯಾವ ರಾಶಿ ಮದ್ವೆ ಆಗದೆ ಬೆಸ್ಟ್ ಚೆನ್ನಾಗಿರುತ್ತೆ ಅಂದ್ರೆ, ಯಾವಾಗ್ಲೂ ಫಸ್ಟ್ ಪ್ರಿಫರೆನ್ಸ್ ಬಂದು ತುಲಾ ರಾಶಿ. ತುಲಾ ರಾಶಿ ಮದ್ವೆ ಆಗದೆ ಮದ್ವೆ ಜೀವನ ತುಂಬಾ ಅದ್ಭುತವಾಗಿರುತ್ತೆ. ಸೆಕೆಂಡ್ ಪ್ರಿಫರೆನ್ಸ್ ಬಂದು ಧನುಸ್ಸು ರಾಶಿ. ಧನುಸ್ಸು ರಾಶಿನ ಮದ್ವೆ ಆಗದೆ ಮದ್ವೆ ಜೀವನ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. 3ನೇ ಪ್ರಿಫರೆನ್ಸ್ ಬಂದು ಮೇಷ ರಾಶಿ, ತುಂಬಾ ಚೆನ್ನಾಗಿರುತ್ತೆ. 4ನೇ ಪ್ರಿಫರೆನ್ಸ್ ಬಂದು ಕುಂಭ ರಾಶಿ. 5ನೇ ಪ್ರಿಫರೆನ್ಸ್ ಕನ್ಯಾ ರಾಶಿ ಅಷ್ಟೇ. ಸೊ ಮಿಥುನ ರಾಶಿನೇ ಮದುವೆ ಆಗ್ಬೋದಂದ್ರೆ ಖಂಡಿತ ಆಗ್ಬೋದು, ಬಟ್ ಸ್ವಲ್ಪ ಈಗೋ ಇರುತ್ತೆ, ಕಾಂಪ್ಲಿಮೆಂಟ್ ಇರುತ್ತೆ. ಯಾಕಂದ್ರೆ
ನೀವೇನ್ ಥಿಂಕ್ ಮಾಡ್ತಿರೋ ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫ್ ಅದೇ ಥಿಂಕ್ ಮಾಡ್ತಾರೆ. ಸೊ ಅದ್ರಗೋಸ್ಕರ ಮಿಥುನ ರಾಶಿ ಮದುವೆ ಮಾಡ್ಕೊಂಡೆ ಚೆನ್ನಾಗಿರುತ್ತೆ, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರ್ಬೇಕು. ಸರಿ, ಓಕೆ. ಮದುವೆ ಜೀವನ ಚೆನ್ನಾಗಿರುತ್ತಾ ಇಲ್ವಾ ಅಂತ ಯಾವ ರೀತಿ ತಿಳ್ಕೊಳೋದಂದ್ರೆ, ಎಲ್ಲಾ ಮಿಥುನ ರಾಶಿಯವರಿಗೆ ಮದುವೆ ಜೀವನ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಯಾಕೆ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ, ಮಿಥುನ ರಾಶಿಗೆ ಮದುವೆ ಕೊಡೋ ಗ್ರಹ ಸಪ್ತಮಾಧಿಪತಿ ಬಂದು ಗುರುಗ್ರಹ. ಗುರುಗ್ರಹ ಬಂದು ಮಿಥುನ ರಾಶಿಗೆ ಒಳ್ಳೇದು ಮಾಡೋದಿಲ್ಲ. ಯಾವಾಗ್ಲೂ ಮಿಥುನ ರಾಶಿಗೆ ಗುರುಗ್ರಹ ಸ್ವಲ್ಪ ತೊಂದರೆ ಡಿಸ್ಟರ್ಬ್ ಮಾಡೇ ಮಾಡ್ತಾನೆ. ಅದರಿಂದ ಮಿಥುನ ರಾಶಿ ಲೈಫ್ ಅಲ್ಲಿ ಮದುವೆ ಜೀವನ ಅಷ್ಟೊಂದು ಚೆನ್ನಾಗಿರಲ್ಲ. 100ಕ್ಕೆ 100 ಚೆನ್ನಾಗಿರುತ್ತಂದ್ರೆ ಇಲ್ಲ, ಒಂದು 100ಕ್ಕೆ 60-70% ಚೆನ್ನಾಗಿರುತ್ತೆ. ಎಲ್ಲಾ ಮಿಥುನ ರಾಶಿ ಮದುವೆ ಜೀವನ 60-70% ಮಾತ್ರ ಚೆನ್ನಾಗಿರುತ್ತೆ, ಕಾಮನ್ ಆಗಿ, ಜನರಲ್ ಆಗಿ. ಬಟ್ ಜಾತಕ ಪ್ರಕಾರ ಇಬ್ಬರದು ನಡೀತಾರ ದಶಾಭುಕ್ತಿ ಕಸ್ಪಲಿಂಕ್ ಆವಾಗ್ಲೇ ಹೇಳಿದ್ನಲ್ಲ, 7ನೇ ಮನೆ, ಅದು ಚೆನ್ನಾಗಿದ್ದೆ ಮಾತ್ರ ಮುಂದೆ ಚೆನ್ನಾಗಿರುತ್ತೆ. ಸರಿ, ಓಕೆ. ಈ ಕತೆ ಎಲ್ಲ ಬೇಡ. ಕಸ್ಪಲಿಂಕು ಯಾವ ರೀತಿ ನೋಡೋದು ಅಂತ ನೀವು ನನ್ನ ಪ್ರಶ್ನೆ ಮಾಡಿದೆ, ಹೇಳ್ತೀನಿ. ಸೊ ನಾನು KP ಜ್ಯೋತಿಷಿ ನೋಡೋದಲ್ಲ, ಅದ್ರ ಪ್ರಕಾರ ಕಸ್ಪಲ್ ಲಿಂಕ್ ಏನ್ ಕಸ್ಪಲ್ ಲಿಂಕ್ ಅಂದ್ರೆ, ಒಂದು ಗ್ರಹ ಹೋಗಿ ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಿದೆಯೋ, ಎಕ್ಸಾಂಪಲ್ ಯಾವ್ದೋ ಒಂದು ಗ್ರಹ, ಬುಧ ಗ್ರಹ ಹೋಗಿ ಸೂರ್ಯ ನಕ್ಷತ್ರದಲ್ಲಿ ಕುತ್ಕೊಂಡೈತೆ, ಸೂರ್ಯ ಹೋಗಿ ಇನ್ನೊಂದು ಒಂದು ರಾಹು ನಕ್ಷತ್ರದಲ್ಲಿ ಕುತ್ಕೊಂಡೈತೆ, ಇದನ್ನ ಸ್ಟಾರ್ ಲಾರ್ಡ್ ಸಬ್ ಲಾರ್ಡ್ ಅಂತಾರೆ. ಅದನ್ನೇ ಕಸ್ಪಲ್ ಲಿಂಕ್ ಅಂತಾರೆ. ಸರಿ, ಓಕೆ. ಇವಾಗ ಮದುವೆ ಜೀವನ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಯಾವ ರೀತಿ ತಿಳ್ಕೊಳೋದಂದ್ರೆ, ನೀನ್ ನನ್ಗೊಂದು ಜಾತಕ ಕೊಟ್ಟೆ, ಆ ಜಾತಕದಲ್ಲಿ 7ನೇ ಮನೆ ಯಾವ ನಕ್ಷತ್ರದಲ್ಲಿ ಕುತ್ಕೊಂಡೈತೆ, ಅದಕ್ಕೆ ಒಂದು ನಂಬರ್ ಇರುತ್ತೆ, ಕಸ್ಪಲ್ ಲಿಂಕ್ 1 2 3 4 ಅಂತ ನಂಬರ್ ಇರುತ್ತೆ. ಆ ನಂಬರ್ ಮೇಲೆ ಬೇಸ್ ಮಾಡಿ ನಿಮ್ ಮದುವೆ ಜೀವನ ಇರುತ್ತೆ. ಇದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡಿ ಅಂದ್ರೆ ಇವಾಗ ಕೊಡ್ತೀನಿ, ನೋಡ್ಕೊಳ್ಳಿ. 7ನೇ ಮನೆ ಕಸ್ಪಲ್ ಲಿಂಕ್ ಏನಾದ್ರೂ 1ನೇ ಮನೇಲಿ ಕುತ್ಕೊಂಡಿದ್ದೆ, 1ನೇ ಮನೆಗೆ ಏನಾದ್ರು ಕನೆಕ್ಟ್ ಆಗಿದ್ದೆ, ನಿಮ್ ಮದುವೆ ಜೀವನದಲ್ಲಿ ನೀವು ಮದುವೆ ಆದ್ರೂ ನೀವು ಯಾವಾಗ್ಲೂ ಒಂಟಿಯಾಗಿ ಇರ್ಬೇಕು. ಮದುವೆ ಜೀವನದಲ್ಲಿ ತೃಪ್ತಿ ಇರೋದಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಯಾವಾಗ್ಲೂ ಮನೆಗೆ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡ್ಕೊಂಡು ಇರ್ತೀರಾ. ಮದುವೆ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ. ಮದುವೆ ಆದ್ರೂ ಕೂಡ ನೀವೊಂದು ರೂಮ್ ಅಲ್ಲಿ ಇರ್ತೀರಿ, ನಿಮ್ಮ ಹಸ್ಬೆಂಡ್ ವೈಫ್ ಒಂದ್ ರೂಮ್ ಅಲ್ಲಿ ಇರ್ತಾರೆ. ಆ ರೀತಿ ಪರಿಸ್ಥಿತಿ ಇರುತ್ತೆ. ಮದುವೆ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಅದೇ 7ನೇ ಮನೆ ಕಸ್ಪಲ್ ಲಿಂಕು 2ನೇ ಮನೆ ಕನೆಕ್ಟ್ ಆಗಿದ್ರೆ ಅದು ಯಾವ ರೀತಿ ಇರುತ್ತಂದ್ರೆ, ಸೊ ಮದುವೆ ಜೀವನ ಸಾಧಾರಣ ಹೋಗುತ್ತೆ, ಹ್ಯಾಪಿನೆಸ್ ಇರೋದಿಲ್ಲ, ಕಷ್ಟನೂ ಇರೋದಿಲ್ಲ. ನಾರ್ಮಲ್ ಆಗಿ ಒಂದು, ಇವಾಗ ಬೈಕ್ ಓಡಿಸುವಾಗ ಫಸ್ಟ್ ಗೇರ್ ಹಾಕೊಂಡು ಜಸ್ಟ್ ಒಂದು 20 ಸ್ಪೀಡ್ ಅಲ್ಲಿ ಹೋಗ್ತಾರಲ್ಲ, ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ ಆ ರೀತಿ. ಅದೇ 7ನೇ ಮನೆ ಏನಾದ್ರು ಕಸ್ಪಲ್ ಲಿಂಕ್ 3ನೇ ಮನೆ ಕನೆಕ್ಟ್ ಆಗಿದೆ, ಇದು ಒನ್ ಆಫ್ ದಿ ಬೆಸ್ಟ್. ಆ 3ನೇ ಮನೆ ಕನೆಕ್ಟ್ ಆಗಿದೆ, ಇವ್ರು ಯಾವಾಗ್ಲೂ ನಿಮ್ಗೆ ಒಂದು ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ, ಒಂದು ಬೆಸ್ಟ್ ಲೈಫ್ ಪಾರ್ಟ್ನರ್ ಆಗಿರ್ತಾರೆ. ಬೆಸ್ಟ್ ಫ್ರೆಂಡ್ನೇ ಮದುವೆ ಆಗೋ ಪಾಸಿಬಿಲಿಟಿ ಇದೆ. ಇದು ಯಾವ ರೀತಿ ಅಂದ್ರೆ, ಯಾವಾಗ್ಲೂ ನಿಮಗೆ ನಿಮ್ಮ ಹಸ್ಬೆಂಡ್ ವೈಫು ತುಂಬಾ ಸಪೋರ್ಟ್ ಆಗಿರ್ತಾರೆ. ಒಂಥರ ಲೈಫು ಎಂಜಾಯ್ ಮಾಡೋದ್ರಿಗೆ, ಸಕ್ಸಸ್ ಆಗೋದ್ರಿಗೆ, ನಿಮ್ಗೆ ಯಾವ ಕಷ್ಟ ಬಂದನು ನಾನು ಇದನ್ನ ಕೈ ಹಿಡ್ಕೊಳ್ಳೋದು ಬಂದು 3ನೇ ಮನೆ. ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇವೆಲ್ಲ ಕಲ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಅದೇ 7ನೇ ಮನೆ ಏನಾದ್ರು 4ನೇ ಮನೆಗೆ ಕನೆಕ್ಟ್ ಆಗಿದ್ದೆ, ನಿಮಗೆ ಮದುವೆ ಆದ್ರೆ ಕೂಡ ನೀವು ನಿಮ್ಮ ಗಂಡ ಜೊತೆ ಹೆಂಡತಿ ಜೊತೆ ನೀವು ಮನೇಲಿ ಇರಲ್ಲ, ನೀವು ಹುಟ್ಟಿದ ಮನೆಗೆ. ಸೊ ನೀವು ಯಾರನ್ನ ಬೇಕಾದ್ರೂ ಮದುವೆ ಆಗಿದ್ದೇನು, 4ನೇ ಮನೆ ಕನೆಕ್ಟ್ ಆಗಿದೆ, ನಿಮ್ಮ ಮದುವೆ ಜೀವನದಲ್ಲಿ ಸೊ ಪ್ರೀತಿ ಅನ್ನೋದು 0. ಒಂದಿಷ್ಟು ಪ್ರೀತಿ ಸಿಗೋದಿಲ್ಲ. ಏನೋ ಹಸ್ಬೆಂಡು ಇಲ್ಲ ನಿಮ್ಮ ಗಂಡ ಆಗಿರ್ಬೋದು, ನಿಮ್ಮ ಹೆಂಡತಿ ಏನೋ ಕೆಲ್ಸ ಹೋಗ್ತಾರೆ, ದುಡಿತಾರೆ, ತಂದಾಕ್ತಾರೆ ಅಷ್ಟೇ. ಮನಸ್ಸಿಗೆ ತೃಪ್ತಿ ಸಿಗುತ್ತಾ ಅಂದ್ರೆ 0. ಸೊ ಅದ್ರಲ್ಲಿ ಯಾವುದೇ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸ್ವಲ್ಪ ಜನ ಆದ್ಮೇಲೆ ಡಿವೋರ್ಸ್ ಆಗ್ಬಿಟ್ಟು ಏನಾಗುತ್ತೆ ಅಂದ್ರೆ, ನೀವು ನಿಮ್ಮ ಸ್ವಂತ ಮನೆಗೆ ಹೊರಟೋಗ್ಬಿಡ್ತೀರಾ. ಅದ್ರಲ್ಲಿ ಪ್ರೀತಿ ಅನ್ನೋದು ಏನಿರೋದಿಲ್ಲ. ನೀವೇನಾದ್ರೂ 7ನೇ ಮನೆ ಕಸ್ಪಲ್ ಲಿಂಕ್ ಏನಾದ್ರು 5ನೇ ಮನೆ ಕನೆಕ್ಟ್ ಆಗಿದ್ದೆ, ನೀವು ಖಂಡಿತ ಲವ್ ಮ್ಯಾರೇಜ್ ಆಗ್ತೀರಾ. ನಿಮ್ ಮದುವೆ ಜೀವನ ಒಂಥರ ಈ ಸಿನಿಮಾದಲ್ಲಿ ಬರೋ ಲವ್ ಸ್ಟೋರಿ ತರ ತುಂಬಾ ಅದ್ಭುತವಾಗಿರುತ್ತೆ. ಸ್ವಲ್ಪ ಜನ ಯಾವ ರೀತಿ ಅಂದ್ರೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ತುಂಬಾ ವರ್ಷ ವೆಯ್ಟ್ ಮಾಡ್ತೀರಾ, ನನ್ ಮದುವೆ ಆಗೋ ಹುಡುಗಿ ಹಿಂಗೆ ಇರ್ಬೇಕು, ಇದೇ ಕಲರ್ ಇರ್ಬೇಕು, ಇದೇ ಡ್ರೆಸ್ ಹಾಕಿರ್ಬೇಕು, ರಿಚ್ ಆಗಿರ್ಬೇಕು, ನೋಡಕ್ ಹಂಗಿರ್ಬೇಕು ಹಿಂಗಿರ್ಬೇಕಂತ ಓವರ್ ಎಕ್ಸ್ಪೆಕ್ಟೇಷನ್ ಮಾಡಿ 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 ಡಿಲೇ ಆಗ್ಬಿಡುತ್ತೆ. ಸೊ ಒಂದ್ ರೀತಿ ಲವ್ ಮ್ಯಾರೇಜ್ ಚೆನ್ನಾಗಿರುತ್ತೆ, ಮದುವೆ ಲೈಫ್ ಚೆನ್ನಾಗಿರುತ್ತೆ, ಬಟ್
ಜಾಸ್ತಿ ಓವರ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಅದರಿಂದ ಮದುವೆ ಲೈಫ್ ಡಿಲೇ ಆಗುತ್ತೆ. ಬಟ್ ಈ ಮದುವೆ ಜೀವನ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. 7ನೇ ಮನೆ ಕಸ್ಬ ಲಿಂಕ್ 6ನೇ ಮನೆ ಕನೆಕ್ಟ್ ಆಗಿದೆ. ಮದುವೆ ಜೀವನದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಕೋಪ, ಜಗಳ ಇರುತ್ತೆ. ಸೊ ಅಷ್ಟೊಂದೇನು ಚೆನ್ನಾಗಿಲ್ಲ. 7ನೇ ಮನೆ ಕಸ್ಬ ಲಿಂಕ್ ಏನಾದ್ರು 7ನೇ ಮನೆ ಕನೆಕ್ಟ್ ಆಗಿದ್ದೆ ಓಕೆ, ಪರವಾಗಿಲ್ಲ, ಮದುವೆ ಲೈಫು ಚೆನ್ನಾಗಿ ಇರುತ್ತೆ, ಪರವಾಗಿಲ್ಲ, ಹ್ಯಾಪಿಯಾಗಿರುತ್ತೆ. 7ನೇ ಮನೆ ಕಸ್ಬ ಲಿಂಕ್ ಏನಾದ್ರು 8ನೇ ಮನೆ ಕನೆಕ್ಟ್ ಆಗಿದ್ದೆ ಯಾವಾಗಲೂ ಮನೆಯಲ್ಲಿ ಜಗಳ, ಫೈಟಿಂಗ್ ಮಾಡೋದು, ಪೊಲೀಸ್ ಸ್ಟೇಷನು, ಕೋರ್ಟು, ಜೈಲು, ಟಾರ್ಚರು, ಒಂಥರ ಈ ಸೂಸೈಡ್ ಮಾಡ್ಕೊಳೋದು, ಮತ್ತೆ ಪೊಲೀಸು, ಕಂಪ್ಲೇಂಟು, ಜೈಲು, ಯಾವಾಗಲೂ ಮದುವೆ ಜೀವನ ಒಂಥರ ನರಕ ಇದ್ದಂಗೆ ಇರುತ್ತೆ. ಈ ರೀತಿ 8ನೇ ಮನೆ ಕಾಂಬಿನೇಷನ್ ಇದ್ದೆ ಯಾವುದೇ ಕಾರಣಕ್ಕೂ ಮದುವೆ ಮಾಡ್ಕೊಬೇಡಿ ಅಂತ ನನ್ನ ಸಜೆಷನ್. ಸೊ ಈ ಮದುವೆ ಲೈಫ್ ಸ್ವಲ್ಪ ಡಿವೋರ್ಸ್ ಆಗ್ಬಿಡುತ್ತೆ. 7ನೇ ಮನೆ ಕಸ್ಬ ಲಿಂಕ್ ಏನಾದ್ರು 9ನೇ ಮನೆ ಆಗಿದ್ದೆ ಖಂಡಿತ ನೀವು ಬಂದು ಮದುವೆ ಜೀವನ ಓಕೆ, ಆವರೇಜ್ ಆಗಿರುತ್ತೆ. ಸೊ ಒಂದಲೋಕ ಪರವಾಗಿಲ್ಲ ಅನ್ಸ್ಬೋದು, ಆ ರೀತಿ ಇರುತ್ತೆ. 7ನೇ ಮನೆ ಕಸ್ಬ ಲಿಂಕ್ ಏನಾದ್ರು 10ನೇ ಮನೇಲಿದ್ದೆ ನಿಮ್ಗೆ ಬರೋ ಹಸ್ಬೆಂಡು ವೈಫು ತುಂಬಾ ರಿಚ್ ಆಗಿರ್ತಾರೆ, ದೊಡ್ಡ ಸ್ಟೇಟಸ್ ಅಲ್ಲಿ ಇರ್ತಾರೆ, ಎಲ್ಲ ಇರ್ತಾರೆ. ಬಟ್ ಮದುವೆ ಜೀವನದಲ್ಲಿ ಪ್ರೀತಿ ಸಿಗುತ್ತಾ, ನೆಮ್ಮದಿ ಸಿಗುತ್ತಾ ಅಂದ್ರೆ ಇಲ್ಲ, ಝೀರೋ. ಈ ಕಾಂಬಿನೇಷನ್ ಬಂದ್ಬಿಟ್ಟು 10ನೇ ಮನೆ ಕಾಂಬಿನೇಷನ್ ಇದ್ದೆ ಹಸ್ಬೆಂಡ್ ವೈಫ್ ಇಬ್ರು ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗದೆ ಮದುವೆ ಜೀವನ ಚೆನ್ನಾಗಿರುತ್ತೆ. ಕೆಲ್ಸಕ್ಕೆ ಹೋಗ್ದಿನ ಮನೇಲಿದ್ದೆ ಇದು ಸ್ವಲ್ಪ ಈಗೋ ಕ್ಲಾಸಸ್ ಇಂದ ಡಿವೋರ್ಸ್ ಕಾಂಬಿನೇಷನ್. 7ನೇ ಮನೆ ಕಸ್ಬ ಲಿಂಕ್ ಏನಾದ್ರು 11ನೇ ಮನೆ ಕನೆಕ್ಟ್ ಆಗಿದ್ದೆ ಮದುವೆ ಜೀವನ ತುಂಬಾ ಚೆನ್ನಾಗಿರುತ್ತೆ. ಯಾವಾಗ್ಲೂ ಫಿಲಮು, ಕ್ಲಬ್ಬು, ಲಾಂಗ್ ಡ್ರೈವು, ಬೀಚು, ಎಂಜಾಯ್ ಮಾಡೋದು, ಫ್ರೆಂಡ್ಸು, ಗ್ಯಾಂಗು ತುಂಬಾ ಎಕ್ಸಲೆಂಟ್ ಆಗಿರುತ್ತೆ. 7ನೇ ಮನೆ ಕಸ್ಬ ಲಿಂಕ್ 11ನೇ ಮನೆ ಕನೆಕ್ಟ್ ಆಗಿದ್ರೆ. 7ನೇ ಮನೆ ಕಸ್ಬ ಲಿಂಕ್ ಏನಾದ್ರೂ 12ನೇ ಮನೆ ಕನೆಕ್ಟ್ ಆಗಿದ್ದೆ ಇದು ಡಿವೋರ್ಸ್ ಕಾಂಬಿನೇಷನ್. ಇದರಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ. 12ನೇ ಮನೆ ಕನೆಕ್ಟ್ ಆಗಿದ್ದೆ ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಇಬ್ರು ಕೆಲ್ಸಕ್ಕೆ ಹೋಗ್ಬೇಕು. ನೀವು ಫಾರಿನ್ ಅಲ್ಲಿ ಇರೋ ಹುಡುಗನ ಇಲ್ಲ ಹುಡುಗಿನ ಮದುವೆ ಆಗ್ಬೇಕು. 12ನೇ ಮನೆ ಕನೆಕ್ಟ್ ಆಗಿದ್ದೆ ನೀವು ಫಾರಿನ್ ಇಂದ ಇರೋ ಹುಡುಗ ಇಲ್ಲ ಹುಡುಗಿನ ಮದುವೆ ಆಗ್ಬೇಕು. ಇಲ್ಲ ಅಂದ್ರೆ ನೀವು ಯಾವ ರೀತಿ ಅಂದ್ರೆ ಬೇರೆ ಸ್ಟೇಟ್ ಹುಡುಗನಾದ್ರೂ ಹುಡುಗಿ ಆದ್ರೂ ಮದುವೆ ಆಗ್ಬೇಕು. ಮನೇಲಿ ಕುತ್ಕೊಂಬಾರ್ದು, ಕೆಲ್ಸಕ್ಕೆ ಹೋಗ್ತಾನೆ ಇರ್ಬೇಕು. ಈ ಮದುವೆ ಲೈಫ್ ಸ್ವಲ್ಪ ಕಾಂಪ್ಲಿಕೇಟೆಡ್, ಯಾವಾಗ್ಲೂ ಸ್ಟ್ರೆಸ್ಸು, ದೂರವಾಗೋದು, ಡಿವೋರ್ಸ್ ಕಾಂಬಿನೇಷನ್ ಈ ರೀತಿ ಇರುತ್ತೆ. ಇದ್ರಿಗೆಲ್ಲ ಸೊಲ್ಯೂಷನ್ ಇಲ್ವಾ ಅಂದ್ರೆ ಬೈ ಬರ್ತ್ ಈ ರೀತಿ ಬ್ಲೂ ಪ್ರಿಂಟ್ ತರ ಫಿಕ್ಸ್ ಆಗಿರುತ್ತೆ. ಇದಕ್ಕೆ ಸೊಲ್ಯೂಷನ್ ಬಂದ್ಬಿಟ್ಟು ಜಾತಕ ಪ್ರಕಾರ ನಾವು ನಿಮ್ಗೆ ನೋಡಿ ಸಮ್ ರೆಮಿಡೀಸ್ ಕೊಡ್ತೀರಿ. ಅದು ನಿಮಗೆ ಆ ಗ್ರಹಗಳು ಆ 7ನೇ ಮನೆಕ್ಕ 2ನೇ ಮನೆಗೆ ಯಾವ ಗ್ರಹ ಚೆನ್ನಾಗಿ ಮ್ಯಾಚ್ ಆಗುತ್ತೋ ಅದ್ರಿಗೆ ಸಂಬಂಧಪಟ್ಟಿರೋ ರುದ್ರಾಕ್ಷ ಸಜೆಸ್ಟ್ ಮಾಡ್ತೀವಿ, ರತ್ನಗಳು ಸಜೆಸ್ಟ್ ಮಾಡ್ತೀವಿ, ಬೀಜ ಮಂತ್ರ ಸಜೆಸ್ಟ್ ಮಾಡ್ತೀವಿ, ದೇವಸ್ಥಾನ ಸಜೆಸ್ಟ್ ಮಾಡ್ತೀವಿ, ದಾರ ಸಜೆಸ್ಟ್ ಮಾಡ್ತೀವಿ, ಸಮ್ ಯಂತ್ರ ತಾಯ್ತು ಕೊಡ್ತೀವಿ, ಸಮ್ ಬ್ರಾಸ್ಲೆಟ್, ಈ ರೀತಿ ಬ್ರಾಸ್ಲೆಟ್, ಕ್ರಿಸ್ಟಲ್ಸ್ ಇವೆಲ್ಲ ಸಜೆಸ್ಟ್ ಮಾಡ್ತೀವಿ. ಇವೆಲ್ಲ ಸಜೆಸ್ಟ್ ಮಾಡಿ ನಿಮ್ಗೆ ಕೊಡ್ತೀವಿ. ಆ ರೀತಿ ನೋಡ್ಕೊಂಡೆ ಚೆನ್ನಾಗಿರುತ್ತೆ. ಈ ವಿಡಿಯೋ ಇನ್ನೂ ಎಂಡಿಂಗ್ ಆಗಿಲ್ಲ, ಇದ್ರ ಬಗ್ಗೆ ಇನ್ನು ಪಾರ್ಟ್ 2 ವಿಡಿಯೋ ಬರುತ್ತೆ. ಇದು ಜಸ್ಟ್ ಸಾಕು ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ, ಯಾಕಂದ್ರೆ ವಿಡಿಯೋ ತುಂಬಾ ಇದ್ದೆ ಜನ ಜಾಸ್ತಿ ನೋಡೋದಿಲ್ಲ. ಅದ್ರಗೋಸ್ಕರ ಇದು ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಪಾರ್ಟ್ 2 ವಿಡಿಯೋದಲ್ಲಿ ಏನಾಗಿತ್ತು ಅಂದ್ರೆ ನಿಮ್ ಬರೋ ಹಸ್ಬೆಂಡ್ ವೈಫು ಯಾವ ರೀತಿ ಇರುತ್ತೆ, ಅವ್ರ ಕ್ಯಾರೆಕ್ಟರ್ ಹೆಂಗಿರುತ್ತೆ, ಅವ್ರು ಏನ್ ಕೆಲಸದಲ್ಲಿ ಇರ್ತಾರೆ, ಮತ್ತೆ ನೀವು ಫಸ್ಟ್ ಟೈಮ್ ನೀವು ನಿಮ್ಮ ಹಸ್ಬೆಂಡು ನಿಮ್ಮ ವೈಫ್ನ ಫಸ್ಟ್ ಟೈಮ್ ಯಾವ ಜಾಗದಲ್ಲಿ ನೋಡ್ತೀರಿ ಅಂದ್ರೆ ಊರಲ್ಲಿ ನೋಡ್ತೀರಾ, ಮದುವೆಯಲ್ಲಿ ನೋಡ್ತೀರಾ, ಎಲ್ಲಾದ್ರೂ ಆಚೆಗಡೆ ನೋಡ್ತೀರಾ, ಇಲ್ಲ ಅಂದ್ರೆ ನಿಮ್ಮ ತೋಟದಲ್ಲಿ ನೋಡ್ತೀರಾ, ಇಲ್ಲ ಆನ್ಲೈನ್ ಅಲ್ಲಿ ನೋಡ್ತೀರಾ, ಇಲ್ಲಾಂದ್ರೆ ಬೀಚ್ ಪಾರ್ಕ್ ಹತ್ರ ನೋಡ್ತೀರಾ, ಹಾಸ್ಪಿಟಲ್ ಅಲ್ಲಿ ನೋಡ್ತೀರಾ, ಯಾವ ಜಾಗದಲ್ಲಿ ನಿಮ್ಮ ಹಸ್ಬೆಂಡ್ ವೈಫ್ನ ನೀವು ಫಸ್ಟ್ ಟೈಮ್ ಭೇಟಿ ಆಗ್ತೀರಾ, ನಿಮ್ಮ ಪಾರ್ಟ್ನರು ಅವ್ರ ಕ್ಯಾರೆಕ್ಟರ್ ಹೆಂಗಿರುತ್ತೆ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರ ಇಲ್ವಾ, ಅವರು ರಿಚ್ ಪೂರ, ಇವೆಲ್ಲ ನೋಡ್ತೀನಿ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಬಂದು ನಿಮ್ಮ ಜಾತಕದಲ್ಲಿ 7ನೇ ಮನೆಗೆ ಏನಾದ್ರು ಶನಿ ಗ್ರಹ ಕನೆಕ್ಟ್ ಆಗಿದ್ರೆ, 7ನೇ ಮನೆ ಏನಾದ್ರು ಶನಿ ಗ್ರಹ ಕನೆಕ್ಟ್ ಆಗಿದ್ದೆ, ಹುಡುಗರಿಗೆ ಹೇಳ್ತಾ ಇದೀನಿ, ಗಂಡಸರಿಗೆ 7ನೇ ಮನೆ ಕನೆಕ್ಟ್ ಆಗಿದ್ದೆ ಖಂಡಿತ ಬಂದು ನೀವು ವಯಸ್ಸಲ್ಲಿ ನಿಮಗಿಂತ ಸೀನಿಯರ್ ಹುಡುಗಿನ ಹೆಂಗ್ಸನ ನೀವು ಮದುವೆ ಆಗ್ತೀರಾ.
ಹುಡುಗರಿಗೆ ಹೇಳ್ತಾ ಇದೀನಿ, 7ನೇ ಮನೆ ಶನಿ ಗ್ರಹ ಕನೆಕ್ಟ್ ಆಗಿದೆ. ನಿಮಗಿಂತ ವಯಸ್ಸಲ್ಲಿ ದೊಡ್ಡವ್ರನ್ನ ಹುಡುಗಿನ ನೀವು ಮದುವೆ ಮಾಡ್ಕೊಂತೀರಾ. ಅದೇ ಲೇಡೀಸ್ ಆಗಿದ್ದೆ ನಿಮಗೇನಾದ್ರು 7ನೇ ಮನೆ ಏನಾದ್ರು ಶುಕ್ರ ಗ್ರಹ ಕನೆಕ್ಟ್ ಆಗಿದ್ದೆ, ಲೇಡೀಸ್ಗೆ 7ನೇ ಮನೆ ಶುಕ್ರ ಗ್ರಹ ಕನೆಕ್ಟ್ ಆಗಿದ್ದೆ, ವಯಸ್ಸಲ್ಲಿ ನಿಮಗಿಂತ ಚಿಕ್ಕ ಹುಡುಗರನ್ನ ಮದುವೆ ಆಗ್ತೀರಾ. ಲೇಡೀಸ್ಗೆ ಶುಕ್ರ ಇದ್ದೆ, ನಿಮಗಿಂತ ಚಿಕ್ಕ ಹುಡುಗರನ್ನ ಮದುವೆ ಆಗ್ತೀರಾ. ಅದೇ 7ನೇ ಮನೆಗೆ ಶನಿ ಗ್ರಹ ಇದ್ದೆ, ನಿಮಗಿಂತ ದೊಡ್ಡ ಹುಡುಗಿನ ಮದುವೆ ಆಗ್ತೀರಾ. ಈ ರೀತಿ ಶನಿ ಗ್ರಹ ಶುಕ್ರ ಗ್ರಹ ಆ ರೀತಿ ಇದ್ ಮಾಡುತ್ತೆ. ಮತ್ತೆ ಇವಾಗ ಮಾತಾಡೋ ಒಂದು ಮಾತು ಬಂದು ನಾನು 18+ ಅಂತ ಹೇಳ್ತೀನಿ. ಯಾಕಂದ್ರೆ ಇದು ಜ್ಯೋತಿಷ್ಯ ಸ್ಪಿರಿಚುವಲ್ ಸಂಬಂಧಪಟ್ಟಿದ್ದು, ಅಷ್ಟೇ ಬಿಟ್ಟು ಇದು ಬೇರೆ ರೀತಿ ಮಾತಾಡೋದಕ್ಕೆಲ್ಲ. ಇವಾಗ ನಾನು ಮಾತಾಡೋ ಮಾತು ನಿಮಗೆ ಇಷ್ಟ ಆಗದೆ ಇರ್ಬೋದು, ನೀವು ಮ್ಯೂಟ್ ಮಾಡ್ಕೊಬಹುದು. 7ನೇ ಮನೆ ಗ್ರಹ ಏನದು ರಾಹು ಗ್ರಹಕ್ಕ, 7ನೇ ಮನೆ ಏನದು ರಾಹು ಗ್ರಹ ಕನೆಕ್ಟ್ ಆಗಿದ್ದೆ, ಹುಡುಗರಾಗಿರ್ಬೋದು ಖಂಡಿತ ನೀವು ಬಂದು ಯಾವ ರೀತಿ ಹೇಳೋದಂದ್ರೆ ಹೇಳ್ಬಾರ್ದು, ಬಟ್ ಹೇಳ್ತೀನಿ, ಹೋಮೋಸೆಕ್ಷುವಲ್ ಅಂತಾರೆ. ಹೋಮೋಸೆಕ್ಷುವಲ್. ಸೊ 7ನೇ ಮನೆ ರಾಹು ಕನೆಕ್ಟ್ ಆಗಿದ್ದೆ, ಹೋಮೋಸೆಕ್ಷುವಲ್ ಆ ರೀತಿ ಇರುತ್ತೆ. 7ನೇ ಮನೆ ರಾಹು ಕೇತು, ರಾಹು ಆಗಿರ್ಬೋದು ಕೇತು ಗ್ರಹ ಇದಾಗಿದ್ದೆ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಇವಾಗ ಎಕ್ಸಾಂಪಲ್, ನೀವು ಮದುವೆ ಆಗಿರ್ತೀರಾ, ಗೊತ್ತಾಗೋದಿಲ್ಲ. ಬಟ್ ಮದುವೆ ಆಗಿ 6 ಮಂತ್ 1 year ಆದ್ಮೇಲೆ ಗೊತ್ತಾಗುತ್ತೆ ಅವರು ಗೇ ಅಂತ ಗೊತ್ತಿರೋದಲ್ವಾ. ಗೇ ಅಂದ್ರೆ 9 ಅವ್ರಂತಾರಲ್ಲ ರೋಡ್ ಸೈಡ್ ಇರ್ತಾರಲ್ವಾ, ಸೊ ಜೆಂಟ್ಸು ಲೇಡೀಸು ಮಿಕ್ಸ್ ಆಗಿರ್ತಾರಲ್ಲ, ಗೇ 9 ಅವರು 7ನೇ ಮನೆ ಕಸ್ಪಲ್ ಲಿಂಕು ರಾಹು ಕೇತು ಕನೆಕ್ಟ್ ಆಗಿದ್ದೆ, ಅವ್ರಿಗೆ ಆ ರೀತಿ ಕಾಂಬಿನೇಷನ್ ಇರುತ್ತೆ. ಮದುವೆ ಆದ್ಮೇಲೆ ಕೂಡ ಸಪೋಸ್ ಆಫ್ಟರ್ ಮ್ಯಾರೇಜ್ ನಿಮಗೆ ಮದುವೆ ಆಗಿ ಆ ರೀತಿ ಏನಿಲ್ಲ ಅಂದ್ರು ಆಫ್ಟರ್ ಮ್ಯಾರೇಜ್ ಕೂಡ ನಿಮಗೆ ಆ ರೀತಿ ಥಾಟ್ಸ್ ಬರುತ್ತೆ. ಅಂದ್ರೆ ಅವ್ರ ಜೊತೆ ಸಂಬಂಧ ಇಟ್ಕೊಬೇಕು. ಲೈಕ್ ಈ 7ನೇ ಮನೆ ರಾಹು ಗ್ರಹ ಕನೆಕ್ಟ್ ಆಗಿದ್ದೆ, ಕೇತು ಗ್ರಹ ಕನೆಕ್ಟ್ ಆಗಿದ್ದೆ. ನೀವು ತುಂಬಾ ಜನ ವೆಬ್ ಸೀರೀಸ್ ನೋಡಿರ್ತೀರ, ವೆಬ್ ಸೀರೀಸ್ ಅದರಲ್ಲಿ ಬಾಯ್ ಲವ್ ಮಾಡ್ತಾರೆ, ಗರ್ಲ್ ಲವ್ ಮಾಡ್ತಾರೆ, ನೋಡಿರ್ಬೋದು. ಬಾಯ್ಸ್ ಲವ್ ಮಾಡ್ತಾರೆ, ಗರ್ಲ್ಸ್ ಲವ್ ಮಾಡ್ತಾರಲ್ಲ. ಲೈಕ್ ಏನೋ ಇರುತ್ತಲ್ಲ, ಲೈಕ್ ಲೆಸ್ಬಿಯನು, ಗೇ, ಬಾಯ್ ಲವ್ ಮಾಡೋದು, ಹುಡುಗನೇ ಪ್ರೀತಿ ಮಾಡೋದು, ಹೆಂಗಸನೇ ಪ್ರೀತಿ ಮಾಡೋದು, ಅವರೇ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರಲ್ಲ, ಅದೆಲ್ಲ ಕಾರಕ ಬಂದು ರಾಹು ಗ್ರಹ ಕೇತು ಗ್ರಹ 7ನೇ ಮನೆ ಕನೆಕ್ಟ್ ಆಗಿದೆ. ಈ ರೀತಿ ಎಲ್ಲ ಇರುತ್ತೆ. ಇದು ಎಜುಕೇಶನ್ ಸಂಬಂಧಪಟ್ಟಿದ್ದು, ಸ್ಪಿರಿಚುವಲ್ ಸಂಬಂಧಪಟ್ಟಿದ್ದು. ಇದು ನೀವು ತಪ್ಪಾಗಿ ತಿಳ್ಕೊಬೇಡಿ, ತಪ್ಪಾಗಿ ಕಾಮೆಂಟ್ ಮಾಡಬೇಡಿ. ಇದು ಒಂದು ಜನರಲ್ ಪರ್ಪಸ್ಗೋಸ್ಕರ ಮಾತ್ರ ಹೇಳ್ತಾ ಇದೀನಿ. ಸಪೋಸ್ ಫ್ಯೂಚರ್ ಅಲ್ಲಿ ನೀವೇಂದು ಜ್ಯೋತಿಷ್ಯ ಕಲಿಯಂಗಿದ್ದೆ ಕೂಡ ನಿಮ್ಗೆ ಅದು ಯೂಸ್ ಆಗುತ್ತೆ. ಬಟ್ ಈ ರೀತಿ ಇರ್ತಾರೆ ಅಂತ ಹೇಳ್ತಾ ಇದೀನಿ, ಅದು ನೋಡ್ಕೊಳ್ಳಿ. ಇಷ್ಟ ಆಗಿದೆ ಅನ್ಕೊಂತ ಇದೀನಿ. ಇನ್ನು ಡೀಟೇಲ್ ಆಗಿ ನಿಮ್ ಜಾತಕ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಪಾರ್ಟ್ 2 ವಿಡಿಯೋ ಬರುತ್ತೆ, ಇದು ಮುಗಿಸೋದಿಲ್ಲ, ಇದು ಪಾರ್ಟ್ 2 ವಿಡಿಯೋ ಬರುತ್ತೆ, ವೆಯ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮಿಸ್ ಮಾಡಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.